ಇವೆಲ್ಲ ಪಾಯಿಂಟ್ಸ್ ನೋಟಿಸ್ ಮಾಡಿರ ಅನ್ಕೋ, ಇಲ್ಲ ಏನೇನು ಕೆಟ್ಟೋಗಿದ್ದಿಲ್ಲ, ಏನೋ ರಿಪೇರಿ ಇದ್ದಿದ್ರೆ ನೀವು ಬಾರ್ಗೇನ್ ಮಾಡ್ಕೋಬೋದು. ಬಾರ್ಗೇನ್ ಮಾಡ್ಕೊಂಡು ನೀವು ಆಮೇಲೆ ರಿಪೇರಿ ಮಾಡಿಸ್ಕೋಬೋದು. ಈ ವಿಡಿಯೋ ಎಂಡಲ್ಲಿ ಡಾಕ್ಯುಮೆಂಟ್ಸ್, ಏನೇನು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು, ಬೈಕ್ ಡಾಕ್ಯುಮೆಂಟ್ಸ್ ಹೇಳ್ತೀನಿ. ಈ ವಿಡಿಯೋ ಎಂಡ್ವರೆಗೆ ನೋಡಿ, ಮಿಸ್ ಮಾಡೋಕೆ ಹೋಗ್ಬೇಡಿ. ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟು. ಕಲ್ತನ ಗಾಡಿ ಕೂಡ ಆಗಿರ್ಬೋದು. ಹೇ ಬೈಕರ್ಸ್, ವೆಲ್ಕಮ್ ಟು ಮೈ ಚಾನಲ್ K34 Rider. ಈ ವಿಡಿಯೋಲಿ ಬಂದು ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೋಬೇಕಂದ್ರೆ ಏನೇನು ಪಾಯಿಂಟ್ಸ್ ಚೆಕ್ ಮಾಡಿ ತೊಗೋಬೇಕಂತ ಹೇಳ್ತೀನಿ. ಇದಕ್ಕಂದ್ರೆ ಜಾಸ್ತಿ ಜನ ಹೊಸ ಬೈಕ್ ತೊಗೊಳಕ್ಕಾಗಲ್ಲ ಅಂತೇಳಿ ದುಡ್ಡಿರಲ್ಲ ಅಷ್ಟೊಂದು, ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಬೈಕ್ ತಾಂತಿರ್ತಾರೆ ಜಾಸ್ತಿ ಜನ. ಅದಕ್ಕೆ ತೊಗೋವಾಗ ಸ್ವಲ್ಪ ಈ ಪಾಯಿಂಟ್ ಚೆಕ್ ಮಾಡಿ ತಾಂದರೆ ಇಲ್ಲ ನಿಮಗೆ ಚೆನ್ನಾಗಿರ್ತದೆ, ರಿಪೇರಿ ಕಾಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೆ ಈ ವಿಡಿಯೋ ಎಂಡ್ವರೆಗೆ ನೋಡಿ. ನಮ್ಮ ವೀಡಿಯೋಸ್ನ ಜಾಸ್ತಿ ಜನ ನೋಡ್ತಿದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಮೋಟಿವೇಶನ್ ಬರುತ್ತೆ ಲೈಕ್ ವೀಡಿಯೋಸ್ ಮಾಡೋಣ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಪಾಯಿಂಟ್ ಬಂದು ಇಂಜಿನ್ ಆಯಿಲ್ ಲೀಕೇಜ್ ಆಗ್ತಿರಬಾರ್ದು ಇಂಜಿನ್ ಒಳಗೆ. ಎದಕ್ಕಂದ್ರೆ ಇಲ್ಲಿ ನೋಡ್ಬೋದು ಆಗ್ತಾಯಿದೆ, ಇಲ್ಲಿ ಕೂಡ ಇಲ್ಲಿ ನೋಡೋದು ಈ ಥರ ಇಂಜಿನ್ ಆಯಿಲ್ ಲೀಕ್ ಆಗ್ತಿರಬಾರ್ದು ಇಂಜಿನ್ ಒಳಗೆ. ಇದಕ್ಕಂದರೆ ಇದ್ರ ಆಯಿಲ್ ಸೀಲ್ ಹೋಗಿರ್ತೈತೆ, ಅದೊಂದು ಪೇಪರ್ ಬರುತ್ತೆ. ಪೇಪರ್ ಒಂದು 20 ರೂಪೀಸ್ ಅಷ್ಟೇ. ಬಟ್ ಅದಕ್ಕೆ ಎಲ್ಲ ತೈದು ಈ ಟ್ಯಾಂಕಿ, ಈ ಇಂಜಿನ್ ಎಲ್ಲ ತೈದು ಮಾಡಬೇಕಂದ್ರೆ ಒಂದು 500 ರೂಪೀಸ್ ಅಂತಾರೆ. ಜಸ್ಟ್ ಒಂದು ಇಲ್ಲಿ ಬ್ಲೂ ಕಲರ್ ಒಂದು ಸ್ಟಿಕ್ಕರ್ ಟೈಪ್ ಬರ್ತೈತೆ ಆ ಕಡೆ ಈ ಕಡೆ. ಅದು ಜಸ್ಟ್ ಒಂದು 20-30 ರೂಪೀಸ್ ಕಾಸ್ಟ್ ಇರ್ತದೆ. ಬಟ್ ಇದನ್ನ ಇಂಜಿನ್ ತೈದು ಹಾಕ್ಬೇಕಂದ್ರೆ ಮೆಕ್ಯಾನಿಕ್ ಮಿನಿಮಮ್ 500 ರೂಪೀಸ್ ಕೇಳ್ದಾನೆ. ಶೋರೂಮಲ್ಲಿ ಹೋಗಿರಿ, ಒಳಗೆ ಹೋಗಿರಿ, ಈ ಥರ ಎಲ್ಲ ಇರಬಾರ್ದು. ಫಸ್ಟ್ ಪಾಯಿಂಟ್, ಇಂಜಿನ್ ಆಯಿಲ್ ಲೀಕೇಜ್ ಆಗ್ತಿರಬಾರ್ದು. ಯಾಕಂದ್ರೆ ಚಿಕ್ಕ ಚಿಕ್ಕ ಪಾಯಿಂಟ್ಸನ್ನೇ ನೀವು ನೋಟಿಸ್ ಮಾಡಿರಂದರೆ ನಿಮಗೆ ಗೊತ್ತಾಗ್ತದೆ ರಿಪೇರಿ ಎಷ್ಟು ಆಗ್ತದೆ ಅಂತ. ಎದಕ್ಕಂದರೆ ನಿಮಗೆ ಗೊತ್ತಿದೆ ಇಷ್ಟೊಂದು ಪಾಯಿಂಟ್ಸ್ ಇದ್ದರೆ ಗೊತ್ತಿಲ್ಲಂಗಿಂದ ಜಾಸ್ತಿ ರಿಪೇರಿ ಇರುತ್ತೆ. ಅದಕ್ಕೆ ಇಂಥ ಚಿಕ್ಕ ಚಿಕ್ಕ ಪಾಯಿಂಟ್ ನೋಡ್ಕೋಬೇಕು. ಇವು ಚಿಕ್ಕ ಚಿಕ್ಕ ಪಾಯಿಂಟ್ ಒಂದೊಂದು ಕಾಸ್ಟ್ 500 ರೂಪೀಸ್ ಆಗ್ತಿರ್ತದೆ. ಇಲ್ಲ ಬರ್ದ ಹಿಂಗೆ ಇಂಜಿನಲ್ಲಿ ಲೀಕೇಜ್ ಆಗ್ತಿರ್ಬೋದು, ಇದೊಂದು ಪಾಯಿಂಟ್ ನೋಡ್ಕೊರಿ. ಯಾಕಂದ್ರೆ ಮತ್ತು ಸುಮ್ಮನೆ ನೀವು ತಂದಾದ್ಮೇಲೆ 5,000-10,000 ರೂಪೀಸ್ ಆಮೇಲೆ ಖರ್ಚು ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತದಲ್ಲ, ಅದಕ್ಕೆ ಹೇಳ್ತಿರೋದು. ಫ್ರೆಂಡ್ಸ್, ಸೆಕೆಂಡ್ ಪಾಯಿಂಟ್ ಬಂದು ಚೈನ್ಸ್ ಪ್ಯಾಕೆಟ್ ಒಂದೊಂದು ಸಲ ಹೋಗಿರ್ತದೆ. ನೀವು ರೈಡ್ ಮಾಡುವಾಗ ಸೌಂಡ್ ಗೊತ್ತಾಗ್ತದೆ. ಲೂಸ್ ಇದ್ದರೂ ಕೂಡ ನಾವು ಟೈಟ್ ಮಾಡಿಸ್ಕೊಬೋದು, ದೊಡ್ಡ ಪ್ರಾಬ್ಲಮ್ ಏನಲ್ಲ. ಇಲ್ಲೋಬೋದೆಲ್ಲ ಫುಲ್ ಡಸ್ಟ್ ಐತೆ, ಇದೆಲ್ಲ ಕ್ಲೀನ್ ಮಾಡ್ಕೋದು. ಬಟ್ ಚೈನ್ ಸೌಂಡ್ ಬರ್ಬೋದು, ಟಕ್ 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 ಅಂತ. ಒಂದು ಸಲ ನೋಡ್ತೀನಿ, ನಾನು ಚೈನ್ಸ್ ಪ್ಯಾಕೆಟ್ ಹೋಗಿದ್ದೆ, ಆ ಸೌಂಡ್ ಹೆಂಗೆ ಬರ್ತದೆ ಅಂತ ತೋರಿಸ್ತೀನಿ. ಆ ಥರ ಸೌಂಡ್ ಬಂದಿತ್ತು ಅಂದರೆ ಚೈನ್ಸ್ ಪ್ಯಾಕೆಟ್ ಹೋಗೈತೆ ಅಂತ ಅರ್ಥ. ಇಲ್ಲ ಸೌಂಡ್ ಬರ್ತಿಲ್ಲ, ಇವಾಗ ರೈಡ್ ಮಾಡೋಕೆ ಬರ್ತೈತೆ, ನಿಮಗೆ ಗೊತ್ತಾಗ್ಬಿಡ್ತೈತೆ. ಇಲ್ಲ ರೈಸ್ ಮಾಡಿ ಚೈನ್ಸ್ ಪ್ಯಾಕೆಟ್ ಚೆಕ್ ಮಾಡಿದ್ರೆ ಬರೋಲ್ಲ. ನೀವು ರೈಡ್ ಮಾಡುವಾಗ ಟಕ್ 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 ಅಂತ ಒಂದು ಸೌಂಡ್ ಬರುತ್ತೆ. ಆ ಥರ ಬಂದಂದ್ರೆ ಚೈನ್ಸ್ ಪ್ಯಾಕೆಟ್ ಹೋಗೋದು ಅಂತ ಅರ್ಥ. ಯಾಕಂದ್ರೆ ಚೈನ್ಸ್ ಪ್ಯಾಕೆಟ್ ಹೋದ್ರೆ ಮಿನಿಮಮ್ 2,000 ಖರ್ಚಾಗುತ್ತೆ. ಆಗ ಚೈನ್ಸ್ ಪ್ಯಾಕೆಟ್ ಕೂಡ ಮೇನು ಚೆಕ್ ಮಾಡ್ಕೋರಿ. ತಾನು ಬಂದು ಟೈರು, ಈಗ ಟೈರು ಕೂಡ ಕಾಸ್ಟ್ ಮುಂದೆ ಹಿಂದೆ ಬಂದು 5,000 ಆಗುತ್ತೆ. ಸ್ವಲ್ಪ ಟೈರ್ ಸ್ವಲ್ಪ ಲೈಕ್ ಜಾಸ್ತಿ ಸಾಫ್ಟ್ ಆಗಿರಬಾರ್ದು, ಜಾಸ್ತಿ ಸಾಫ್ಟ್ ಆಗೈತೆ ಮತ್ತು ನೀವು ಹೊಸ ಟೈರ್ ಹಾಕ್ಸೋಬೇಕಾದ್ರೆ ಸ್ವಲ್ಪ ಹಿಂಗೆ ಲೈನ್ಸ್ ಕಾಣಿಸ್ತಿದ್ರೆ ಲೈಕ್ ನಿಮಗೇನೋ ಸ್ವಲ್ಪ ಮಂತ್ಸನ ಇಲ್ಲಾಂದರೆ ಇಯರ್ಸನ ಬರುತ್ತೆ. ಇಲ್ಲಾಂದರೆ ಇದು ಕೂಡ ನಿಮಗೆ ನಿಮ್ಮ ತಲೆ ಮೇಲೆ ಬೀಳ್ತದೆ ಖರ್ಚಿಗೆ. ಇಲ್ಲ ಈ ಥರ ಲೈನ್ಸ್ ಇದ್ದರೆ ಸ್ವಲ್ಪ ಇಯರ್ಸನ ಸ್ವಲ್ಪ ಮಂತ್ಸನ ಬರುತ್ತೆ. ಇಲ್ಲ ಫುಲ್ ಸಾಫ್ಟ್ ಆಗಿದ್ದರೆ ಈ ಥರ ಇಲ್ಲಿ ಪಿಕ್ ಆಗಿರುತ್ತೆ ನೋಡಿ, ಸಾಫ್ಟ್ ಆಗಿದ್ದರೆ ಮತ್ತು ನಿಮಗೆ ಹಾಕ್ಸ್ಕೋಬೇಕಾಗ್ತದೆ, ಮತ್ತು ನಿಮಗೆ ಮೇಲೆ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಬಂದು ಸೈಲೆನ್ಸರಲ್ಲಿ ವೈಟ್ ಸ್ಮೋಕ್ ಆಗಲಿ ಬ್ಲ್ಯಾಕ್ ಸ್ಮೋಕ್ ಆಗಲಿ ಬರಬಾರ್ದು. ಯಾಕಂದ್ರೆ ಬಂದದಂದ್ರೆ ಏನೋ ಇಂಜಿನಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಂದ್ಸಲ ನೋಡಿಸ್ತೀನಿ ನೋಡಿ. ನ್ಯೂಟ್ರಲ್ ಇಡ್ತೀನಿ. ನೋಡ್ಬೋದಲ್ಲ, ಸೈಲೆನ್ಸರ್ ಸ್ಮೋಕ್ ಬರಬಾರ್ದು, ಬ್ಲ್ಯಾಕ್ ಸ್ಮೋಕ್ ಆಗಲಿ ವೈಟ್ ಸ್ಮೋಕ್ ಆಗಲಿ. ನನ್ನ ಸೈಲೆನ್ಸರ್ ಏನು ಬರ್ತಿಲ್ಲ, ಫುಲ್ ಕ್ಲೀನ್ ಆಗೈತೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಬ್ರೇಕ್ ಪ್ಯಾಡ್ಸ್ ಇಲ್ಲಿ ಇರ್ತಾವ, ಇಲ್ಲಿ ನೋಡ್ಬೋದು. ಅದು ಕೂಡ ಚೆಕ್ ಮಾಡಿ ಒಂದ್ಸಲ. ಇಲ್ಲಿ ಕಾಣಿಸುತ್ತೆ ಅನ್ಕೊತೀನಿ, ಇಲ್ಲಾಂದ್ರೆ ಪಿಕ್ ಹಾಕ್ತೀನಿ ನೋಡಿ. ಇಲ್ಲಿ ನನಗೆ ಫುಲ್ ರಬ್ಬರ್ ಇರುತ್ತೆ, ರಬ್ಬರ್ ಸಾಫ್ಟ್ ಆಗಿರಬಾರ್ದು, ಅಂದರೆ ಲೈಕ್ ಫುಲ್ ತಿನ್ನಿರ್ಬಾರ್ದು, ಜಾಸ್ತಿನೇ ಇರಬೇಕು. ಯಾಕಂದ್ರೆ ಜಾಸ್ತಿ ಬಾಳಿಗೆ ಬರ್ತೈತೆ, ಇಲ್ಲಿ ನೋಡ್ಬೋದಲ್ಲ. ಯಾಕಂದರೆ ಇದು ಬ್ರೇಕ್ ಪ್ಯಾಡ್ಸ್ ಹೋಗೋದು ಅಂದರೆ ಮಿನಿಮಮ್ ಅಂದರೆ ಮುಂದೆಯಿಂದ ಕಳಿಸಿ 500 ರೂಪೀಸ್ ಖರ್ಚು ಆಗುತ್ತೆ ನಿಮಗೆ. ಇದು ಬ್ರೇಕ್ ಪ್ಯಾಡ್ಸ್ ಅಂತ ಅಲ್ಲಿ ರಬ್ಬರ್ ಕಾಣಿಸುತ್ತೆ ಬ್ಲ್ಯಾಕ್ ಕಲರ್ದು
ಇಲ್ಲಿ ಚೆಕ್ ಮಾಡ್ಕೊಂಡು ನಂದು ಫುಲ್ ಹೊಸ ಹಾಕ್ಸಿನಿ, ಅದಕ್ಕೆ ಇಲ್ಲಿ ದಪ್ಪ ದಪ್ಪ ಕಾಣಿಸುತ್ತೆ ಈ ಕಡೆ ಆ ಕಡೆಗೆ. ಇದೊಂದು ಬ್ರೇಕ್ ಪ್ಯಾಡ್ಸು. ನೆಕ್ಸ್ಟ್ ಬಂದು ರೇಡಿಯೇಟ್ರ್ ಆನ್ ಆಗಬೇಕಂದ್ರೆ ನೀವು ಜಾಸ್ತಿ ಸ್ಪೀಡ್ ಹೊಡಿಬೇಕಾಗುತ್ತೆ. ಲೈಕ್ ಆ ಚಾನ್ಸ್ ಸಿಗಲ್ಲ ಅಲ್ಲಿ. ಅವರು ಯಾರನ್ನ ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರಕ್ಕೆ ಬಂದಿದ್ರು ಓನರು, ಅವರು ಬಿಡೋಲ್ಲ, ಲೈಕ್ ಏನು ಜಾಸ್ತಿ ನಾರ್ಮಲ್ ರೈಡ್ ಮಾಡಿ ಕುಡಿ ಅಂತಾರೆ. ಅದಕ್ಕೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಲೈಕ್ ರೇಡಿಯೇಟ್ರ್ ಚೆನ್ನಾಗೈತೆ ಇಲ್ಲ ಅಂತೇಳಿ. ನಿಮ್ಗೆ ಗೊತ್ತಾಗ್ತದೆ, ಒಂದು ಫೀಲ್ ಆಗ್ತದೆ ರೇಡಿಯೇಟ್ರ್ ಚೆನ್ನಾಗೈತೆ. ನಾನು ನೋಡ್ಬೋದು ಚೆನ್ನಾಗೈತೆ, ಏನಿಲ್ಲ ಹಿಂಗೆ ಲೈನ್ ಕರೆಕ್ಟ್ ಅದ. ಏನೋ ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ಗೊತ್ತಾಗ್ತದೆ ನಿಮಗೆ. ರೇಡಿಯೇಟರ್ ಕೂಡ ಚೆಕ್ ಮಾಡಿ. ಇದಕ್ಕಂತ ನೀವು ಸ್ಪೀಡ್ ಹೋದಾಗ ಹೈವೇಲಿ ಹೋಗಾಗೆಲ್ಲ ಲಾಂಗ್ ರೈಡ್ ಹೋದಾಗ ರೇಡಿಯೇಟರ್ ಕಂಪಲ್ಸರಿ ವರ್ಕ್ ಆಗಬೇಕು, ಇಲ್ಲಾಂದ್ರೆ ಗಾಡಿ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ನಾವು 300-400 ಕಿಲೋಮೀಟರ್ಸ್ ಹೊಡಿತಿದ್ದೀವಿ ಅಂತ ಅಂದರೆ ಇಂಜಿನ್ ಹೀಟ್ ಆಗುತ್ತೆ. ಇಂಜಿನ್ ಹೀಟ್ ಆಗೋಕೆ ರೇಡಿಯೇಟರ್ ಕಂಪಲ್ಸರಿ ವರ್ಕ್ ಮಾಡಬೇಕು, ಇಂಜಿನ್ನ ಕೂಲ್ ಮಾಡುತ್ತೆ. ಆಗಿಲ್ಲ ಅಂದರೆ ನಿಮ್ಮ ಗಾಡಿ ಸ್ಟಾಪ್ ಆಗುತ್ತೆ. ಅದಕ್ಕೆ ರೇಡಿಯೇಟರ್ ಕೂಡ ಮೇನ್ ನೆನಪಿಟ್ಕೋರಿ. ಆಮೇಲೆ ನೆಕ್ಸ್ಟ್ ಬಂದು ಈ ಥರ ಸೈಲೆನ್ಸರು. ಈ ಸೈಲೆನ್ಸರಲ್ಲಿ ತೂತು ಗೀತು ಐತೆಲ್ಲ ನೋಡ್ಕೋರಿ, ಯಾಕಂದ್ರೆ ಸೌಂಡ್ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಈ ಥರ ಡ್ಯಾಮೇಜ್. ನಂದು ಕೂಡ ನೆಕ್ಸ್ಟ್ ಫ್ಯೂಚರಲ್ಲಿ ತೂತು ಬೀಳೋ ಚಾನ್ಸಸ್ ಐತೆ, ಯಾಕಂದ್ರೆ ಹೋಗ್ಬಿಟ್ಟಿದೆ ಮಣ್ಣು ನೀರೆಲ್ಲ ಬಿದ್ದು ಅದು ಈ ಥರ ರಸ್ಟ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಕೂಡ ನೋಡ್ಕೋರಿ. ಇಲ್ಲಾಂದರೆ ಅದು ತೂತು ಬಿದ್ದರೆ ಸೈಲೆನ್ಸರಿಗೆ ಸೌಂಡ್ ಬರುತ್ತೆ, ಮತ್ತು ನೀವು ಗಿಲ್ಡಿಂಗ್ ಏನೇನೋ ಮಾಡಿಸ್ಬೇಕಾಗುತ್ತೆ. ಅದು ಕೂಡ ನೋಡ್ಕೋರಿ. ನಂದು ಕೂಡ ಹೋಗೈತೆ ಅನ್ಕೊತಿದ್ದೀನಿ, ಹೋಗಿಲ್ಲ, ರಸ್ಟ್ ಆಗತ್ತೆ, ಮತ್ತು ನೀರು ಬಿದ್ದು ರಸ್ಟ್ ಆಗುತ್ತೆ, ಏನು ಮಾಡೋಕ್ಕೆ ಬರೋಲ್ಲ. ನೆಕ್ಸ್ಟ್ ಬಂದು ಸ್ಪೀಡೋಮೀಟ್ರ್ ನೋಡಿರಿ. ಸ್ಪೀಡೋಮೀಟ್ರ್ ಹೆಂಗೈತೆ, ನಂದು ಬಂದು ಕೆಟ್ಟೋಗ್ಬಿಟ್ಟಿದೆ. ಯಾಕಂದ್ರೆ 6 ಇಯರ್ಸ್ ಬೈಕಲ್ಲ, ಅದಕ್ಕೆ ಕೆಟ್ಟೋಗುತ್ತೆ. ಇದು ಬಂದು 4000 ರೂಪೀಸ್ ಕಾಸ್ಟ್ ಆಗುತ್ತೆ. ಹೆಂಗೆ ಕೆಟ್ಟೋಗುತ್ತೆ ಅಂದರೆ ಇದರೊಳಗೆ ನೀರು ಬಿದ್ದು ಲೈಕ್ ಇಲ್ಲಿ ಹೋಗುತ್ತಲ್ಲ, ಇಲ್ಲಿ ನೀರು ಕುಂತು ಫಸ್ಟ್ ರಬ್ಬರ್ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಬಂದಮೇಲೆ ನೀರು ಒಳಗೆ ಹೋಗ್ಬಿಟ್ಟಿದೆ. ಇದು ಡಿಜಿಟಲ್ ಮೀಟ್ರ್ ಅಲ್ಲ, ಒಳಗೆ ಹೋಗಿ ನೀರು ಕೆಟ್ಟೋಗ್ಬಿಟ್ಟಿದೆ. ಇದೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಐತೆ ಇಲ್ಲ ಅಂದರೆ ಇದು ಚೆಕ್ ಮಾಡಿ, ಈ ಸೈಡ್ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗೈತೆ ಇಲ್ಲ ನೋಡ್ಕೊರಿ. ಆಮೇಲೆ ಹ್ಯಾಂಡ್ಲು ಬಂದು ತಿರ್ಸಿ ನೋಡಿರಿ. ಇಲ್ಲಾಂದರೆ ಡ್ರೈವಿಂಗ್ ಮಾಡುವಾಗ ನೋಡ್ತೀನಿ, ಅದಕ್ಕೆ ಒಂದೊಂದ್ಸಲ ಒಂದು ಸೈಡ್ ಎಳಿತದೆ. ಡ್ರೈವಿಂಗ್ ಮಾಡುವಾಗ ಹ್ಯಾಂಡ್ಲ್ ಒಂದೊಂದ್ಸಲ ಒಂದು ಸೈಡ್ ಎಳಿತದೆ, ಅದು ಆಕ್ಸಿಡೆಂಟ್ ಬೈಕ್ ಆಗಿರ್ಬೋದು. ಅದಕ್ಕೆ ಸ್ಟ್ರೇಟ್ ಹೋಗ್ತಿದ್ರೆ ಚೆನ್ನಾಗೆ, ಇಲ್ಲಾಂದರೆ ಒಂದು ಸೈಡ್ ಲೆಫ್ಟು ಇಲ್ಲ ರೈಟು ಹೋಗ್ತಿದ್ರೆ ಅದು ಹ್ಯಾಂಡ್ಲಲ್ಲಿ ಎಲ್ಲ ಬೆಂಡ್ ಆಗಿರುತ್ತೆ, ಮತ್ತು ನಿಮಗೆ ಪ್ರಾಬ್ಲಮ್ ಬರುತ್ತೆ. ಒಂದು ಸೈಡ್ ಹೇಳ್ಕೊಂತ ಹೋಗ್ತಿದ್ರೆ ನಾವು 80-90 ಸ್ಪೀಡಲ್ಲಿ ಬೈಕ್ನ ನಾವು ಓಡಿಸ್ತಿದ್ರೆ ಒಂದು ಸೈಡ್ ಹೋದರೆ ಅನ್ಕಂಫರ್ಟಬಲ್ ಆಗುತ್ತೆ, ಕರೆಕ್ಟಾಗಿ ಓಡ್ಸೋಕ್ಕೆ ಬರೋಲ್ಲ, ಮತ್ತು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಐತೆ. ಅದಕ್ಕೆ ಹ್ಯಾಂಡ್ಲ್ ಕಂಪಲ್ಸರಿ ಸ್ಟ್ರೇಟ್ ಇರಲೇಬೇಕು. ಅದನ್ನು ರೈಡಿಂಗ್ ಮಾಡುವಾಗ ಏನೇನು ಚೆಕ್ ಮಾಡೋಕೆ ಅದು ಕೂಡ ತೋರಿಸ್ತೀನಿ. ಇವಾಗ ಎಂಡ್ವರೆಗೆ ನೋಡಿ, ಒಂದು ಲೈಕ್ ಮಾಡಿ, ಇಷ್ಟವರೆಗೆ ನೋಡಿರಲ್ಲ ನಾನು ಪಾಯಿಂಟ್ಸ್ ಹೇಳ್ತೀನಿ. ನೆಕ್ಸ್ಟ್ ಬಂದು ಇಂಡಿಕೇಟ್ರ್ ವರ್ಕ್ ಆಗ್ತಾವ ಇಲ್ಲ ನೋಡಿ, ಯಾಕಂದ್ರೆ ನಂದು ಇಂಡಿಕೇಟ್ರ್ ವರ್ಕ್ ಆಗೋಲ್ಲ. ಒಂದಾದ್ಮೇಲೆ ಒಂದು ರಿಪೇರಿ ಬರ್ತದೆ, ಅದಕ್ಕೆ ನಾನು ಏನು ರಿಪೇರಿನೇ ಮಾಡಿಸಿಲ್ಲ. ನಾನು ಕೂಡ ಸೆಕೆಂಡಲ್ಲಿ ಮಾರ್ತೀನಿ. ಅಂದರೆ ಇವೆಲ್ಲ ಪಾಯಿಂಟ್ಸ್ ನೋಟಿಸ್ ಮಾಡಿರೋ ಅನ್ಕೋ, ಇಲ್ಲ ಏನೇನು ಕೆಟ್ಟೋಗಿದ್ದಿಲ್ಲ, ಏನೋ ರಿಪೇರಿ ಇದ್ದಿದ್ರೆ ನೀವು ಬಾರ್ಗೇನ್ ಮಾಡ್ಕೋಬೋದು. ಬಾರ್ಗೇನ್ ಮಾಡ್ಕೊಂಡು ನೀವು ಆಮೇಲೆ ರಿಪೇರಿ ಮಾಡಿಸ್ಕೋಬೋದು. ಇಲ್ಲಾಂದರೆ ಫುಲ್ ಕೆಟ್ಟೋಗುತ್ತೆ, ನನಗೆ ಈ ಗಾಡಿ ಬೇಡ ಅಂದರೆ ನೀವು ಬೇರೆ ಗಾಡಿ ಕೂಡ ನೋಡ್ಕೋಬೋದು. ಅದಕ್ಕೆ ಈ ಪಾಯಿಂಟ್ಸ್ ಎಲ್ಲ ಹೇಳ್ತಿದ್ದೀನಿ. ಇಂಡಿಕೇಟರ್ ಚೆಕ್ ಮಾಡಿ, ಅಂದರೆ ಇಂಡಿಕೇಟರ್ ವರ್ಕ್ ಆಗ್ತಿಲ್ಲ. ಆಮೇಲೆ ಹೆಡ್ಲೈಟ್ ಕೂಡ ಚೆಕ್ ಮಾಡಿ. ನಂದು ಹೆಡ್ಲೈಟಲ್ಲಿ ನೋಡ್ಬಲ್ಲ ಬೀಳ್ತತೆ, ಹೈ ಬೀಮ್ ಬೀಳ್ತದೆ, ಲೋ ಬೀಮ್ ಬೀಳಲ್ಲ. ಇದು ಕೂಡ ಒಂದು ಪಾಯಿಂಟ್ ಇಟ್ಕೊಂಡೆ ನೀವು ಅಲ್ಲಿ ನೆಗೋಷಿಯಬಲ್ ಮಾಡ್ಬೋದು, ಲೈಕ್ ಹೆಚ್ಚು ಕಡಿಮೆ ಅದು ಅಮೌಂಟ್ ಮಾಡ್ಬೋದು. ಒಳ್ಳೆ ಹೈ ಬೀಮ್ ಒಂದೇ ಬೀಳುತ್ತೆ. ನಾನು ಇದೆಲ್ಲ ರಿಪೇರಿ ಎದಕ್ಕೆ ಮಾಡಿಸಿಲ್ಲ ಅಂದರೆ ಒಂದೊಂದ್ಮೇಲೆ ರಿಪೇರೀಸ್ ಜಾಸ್ತಿ ಬರ್ತಿದ್ವು, ಅದಕ್ಕೆ ಅಂತ ಅಷ್ಟು ಅಮೌಂಟ್ ಇದ್ದಿದ್ದಿಲ್ಲ. ಇವಾಗ ನಂದು ಏನೋ ಒಂದು ಚೈನ್ ಸ್ಪಾಟ್ ಹೋಗುತ್ತೆ, ಸ್ಪೀಡೋಮೀಟ್ರ್ ಹೋಗುತ್ತೆ, ಹೆಡ್ಲೈಟ್ ಹೋಗುತ್ತೆ, ಇಂಡಿಕೇಟರ್ಸ್ ಇಲ್ಲ, ಜಾಸ್ತಿನೇ ರಿಪೇರಿ ಐತೆ. ಬೈಕ್ ತಂದಿದ್ರೆ ಕಂಪಲ್ಸರಿ ಲೈಕ್ 5 ಇಯರ್ಸ್ ಬೈಕ್ ಒಳಗೆ ತಂದ್ರೇ ಬೆಟ್ರ್, ಯಾಕಂದ್ರೆ ಜಾಸ್ತಿ ರಿಪೇರಿ ಇರಲ್ಲ. ಆಮೇಲೆ ಒಬ್ಬ ಡೀಸೆಂಟ್ ಹುಡುಗತ್ತಲ್ಲಿ, ಇಲ್ಲಾಂದ್ರೆ ಯಾರು ಮೇಂಟೈನ್ ಮಾಡಿರ್ತಾರೋ ಅಂಥ ಬೈಕ್ಸ್ ತಗೋರಿ. ಲೈಕ್ ಸ್ಟಂಟ್ಸ್ ಮಾಡೋರು, ಇಲ್ಲಾಂದರೆ ಸ್ಪೀಡ್ ಓಡಿಸೋರು, ಆ ರ್ಯಾಶ್ ಡ್ರೈವಿಂಗ್ ಮಾಡ್ತಿರೋದು, ಆ ಥರ ಎಲ್ಲ ಬೈಕ್ಸ್ ತೊಗೊಬೇಡಿ. ಯಾಕಂದ್ರೆ ಗೊತ್ತಾಗ್ಬಿಡ್ತದೆ ಸ್ಟಂಟ್ಸ್ ಮಾಡೋರಂದರೆ ಇಲ್ಲಿ ಹಿಂದೆ ಇಲ್ಲಾಂದ್ರೆ ಮುಂದೆ ಏನೋ ಮಾಡಿಫಿಕೇಷನ್ ಮಾಡಿಸಿರ್ತಾರೆ, ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಆ ಸ್ಟಂಟ್ಸ್ ಬೈಕ್ ಮಾತ್ರ ಸತ್ರ ತೊಗೋಬೇಡಿ, ಯಾಕಂದ್ರೆ ಫುಲ್ ವೈಬ್ರೇಷನ್ ಇರುತ್ತೆ, ಫುಲ್ಲು ಪಾರ್ಟ್ಸ್ ಎಲ್ಲ ಕಿತ್ಕೊಂಡು ಹೋಗ್ತಾವೆ. ನೀವು ಒಂದು 2-3 ಮಂತ್ಸ್ ಹೊಡೆದಿವ ಅಂದರೆ ರ್ಯಾಶ್ ಹೊಡೆಯೋರು ಗೊತ್ತಾಗ್ತದೆ ನಿಮಗೆ. ಲೈಕ್ ರ್ಯಾಶ್ ಹೊಡೆದಿದ್ದು ಬೈಕ್ ಅಂದರೆ ಅವಾಗ ಇಂಜಿನಲ್ಲಿ ಸೌಂಡ್ ಗೀಂಡೆಲ್ಲ ಗೊತ್ತಾಗ್ತದೆ. ಆಮೇಲೆ ಇವಾಗ ಬೈಕ್ ಸ್ಟಾರ್ಟ್ ಮಾಡಿ ಏನು ಚೆಕ್ ಮಾಡ್ಬೇಕಂತ ತೋರಿಸ್ತೀನಿ. ಫಸ್ಟ್ ಬಂದು ಇಂಜಿನ್ ಸೌಂಡ್ ಚೆಕ್ ಮಾಡಿ, ಇಲ್ಲಿ ಕೇಳಿಸೋದು ಅನ್ಕೊತೀನಿ. ಏನಾರ ಲೈಕ್ ಬೇರೆ ಸೌಂಡ್ ಏನಾರ ಕ್ರ್ಯಾಕ್ ಸೌಂಡ್ ಏನೋ ಬರ್ತದೆ ಚೆಕ್ ಮಾಡಿ. ಏನಿಲ್ಲ, ಸ್ಮೂತಾಗಿ ಬರುತ್ತೆ, ಏನು ಸೌಂಡ್ ಬರ್ತಿಲ್ಲ ನನ್ನಲ್ಲಿ. ಸ್ವಲ್ಪ ರೇಸ್ ಮಾಡ್ಕೊಳ್ಬೇಕಿದ್ರೆ ಜಸ್ಟ್ ವೈಬ್ರೇಷನ್ ಆಗುತ್ತೆ, ಏನು ಬರ್ತಿಲ್ಲ ನನ್ನ ಬೈಕಲ್ಲಿ. ಬೇರೆ ಬೈಕಲ್ಲಿ ಏನೇನು ಸೌಂಡ್ಸ್ ಬರ್ತಿರ್ಬೋದು, ಅದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊರಿ. ಆಮೇಲೆ ಬ್ರೇಕ್ಸು
ಪ್ಲಸ್ ಗೇರ್ ಕೂಡ ಚೆಕ್ ಮಾಡಿ. ಬ್ರೇಕ್ಸ್ ಕೂಡ ಅವಾಗವಾಗ ಹಿಡಿದು ಚೆಕ್ ಮಾಡ್ಕೊತ ಇರಿ, ಗೊತ್ತಾಗ್ತದೆ. ಈಗ ಬ್ರೇಕ್ಸ್ ಕೂಡ ಇಂಪಾರ್ಟೆಂಟ್ ಅಲ್ಲ ಡ್ರೈವಿಂಗ್ ಮಾಡುವಾಗ. ಎಲ್ಲ ಅದು ಹಿಂಗೆ ಎಲ್ಲಿತಿರ್ತದೆ ಒಂದೊಂದು ಸಡನ್ ಇಷ್ಟೆಲ್ಲ ಈ ಥರ ಒಂಥರ ಎಲ್ಲಿತಿರ್ತದೆ. ಅದೊಂದು ನೋಡಲಿ, ಹ್ಯಾಂಡ್ಲ್ ಸ್ಟ್ರೇಟಾಗಿ ಹೋಗುತ್ತೆ. ಬೇಕಾದರೆ ಹಿಂಗೆ ಬುಟ್ಟು ನೋಡ್ಕೊಂಡು ಒಂದ್ಸಲ ಬೇಡ, ಬುಟ್ಟೆ ನೋಡ್ಕೊಂಡು ಬೇಡ, ಲೈಕ್ ಸ್ಟ್ರೇಟ್ ಹೋಗುತ್ತೆಲ್ಲ ನೋಡಿ ನಿಮಗೆ ಗೊತ್ತಾಗ್ತದೆ. ಬೈಕ್ ಡ್ರೈವಿಂಗ್ ಮಾಡೋಕೆ ಒಂದು ಸೈಡ್ ಎಳೆಯೋದು ಈ ಸೈಡ್ ಎಳೆಯೋದು ಅಂತ ನಿಮಗೆ ಗೊತ್ತಾಗುತ್ತೆ. ಆ ಥರ ಇದ್ದರೆ ಹ್ಯಾಂಡ್ಲಲ್ಲಿ ಎಲ್ಲ ಬೆಂಡ್ ಆಗಿರ್ತದೆ. ಅಂಥ ಬೈಕ್ಸಲ್ಲಿ ತೊಗೊಂಬಕ್ಕೆ ಹೋಗ್ಬೇಡಿ, ಅದಕ್ಕೆ ಹ್ಯಾಂಡ್ಲ್ ಮುಖ್ಯ, ಅದು ಕಾಸ್ಟ್ಲಿ ಕೂಡ ಇರುತ್ತೆ. ರೈಡಿಂಗ್ ಮಾಡುವಾಗ ಕಂಪಲ್ಸರಿ ಬ್ರೇಕ್ಸು ಮತ್ತು ಹ್ಯಾಂಡ್ಲು, ಗೇರ್ ಒಂದು ಸ್ಮೂತ್ ಹೋಗ್ತದೆ ನೋಡಿ. ಚೈನ್ಸ್ ಪ್ಯಾಕೆಟ್ ಸೌಂಡ್ ಇವಾಗೆ ಬರೋದು, ಲೈಕ್ ಸ್ಪೀಡು ಹೊಡೀರಿ ಒಂದು 80-90 ಸ್ಪೀಡಲ್ಲಿ ಆ ಟಕ್ 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 ಅಂತ ಸೌಂಡ್ ಬಂದರೆ ಆ ಥರ ತೊಗೊಬೇಡಿ, ಯಾಕಂದ್ರೆ ಚೈನ್ಸ್ ಪ್ಯಾಕೆಟ್ ಹೋಗುತ್ತೆ ಅಂತ ಅರ್ಥ. ಎದಕ್ಕಂದರೆ ನಿಮಗೆ ಗೊತ್ತಿದ್ದೇ ಇಷ್ಟು ರಿಪೇರೀಸ್ ಇದ್ದರೆ, ಇಷ್ಟು ಅಮೌಂಟ್ ಆಗ್ತಿದ್ರೆ ಗೊತ್ತಿಲ್ಲ ಹಂಗೆ ನೀವು ಇನ್ನೂ ಜಾಸ್ತಿ ರಿಪೇರಿ ಇರೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರೋಲ್ಲ, ಒಂದು 2-3 ಮಂತ್ಸ್ ಬೈಕ್ ರೈಡ್ ಮಾಡಿದಾಗು ಅವಾಗ ಲೈಕ್ ರಿಪೇರೀಸ್ ಒಂದೊಂದು ಹೊರಗೆ ಬರ್ತಾವೆ. ಗೊತ್ತಿದ್ದೆ ಲೈಕ್ ಈಗ ನೋಡಿ, ಇಲ್ಲಿ ಆಯಿಲ್ ಲೀಕೇಜ್ ಅದು ಅದೊಂದು 500 ರೂಪೀಸ್ ಹೋಗುತ್ತೆ. ಇವು ಚೈನ್ಸ್ ಪಾಯಿಂಟ್ ಅಂದರೆ 2000 ಹಂಗೆ ಹೋಗುತ್ತೆ. ಮತ್ತು ಈ ಕೂಲೆಂಟ್ ಗಿಲೆಂಟ್ ಎಲ್ಲ 500 ರೂಪೀಸ್ ಆಗುತ್ತೆ. ನೀವು 500 ಕಲ್ತ್ಕೊಂಡು ಒಂದು 3-4 ಸಾವಿರ 5,000ವರೆಗೆ ಹೋಗ್ಬಿಡ್ತೈತೆ. ಇನ್ನು ಗೊತ್ತಿಲ್ಲ ರಿಪೇರಿ ಎಷ್ಟಿರ್ತದೆ ಗೊತ್ತಿಲ್ಲ, ಮತ್ತು 20,000 ಅವರೆಗೆ ಹೋಗ್ಬಿಡ್ತೈತೆ. ಲೈಕ್ ಆಮೇಲೆ ರಿಪೇರಿ ಮಾಡಿಸ್ಕೊಳ್ಳೇಬೇಕು, ಯಾಕಂದರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂದಮೇಲೆ ಸ್ವಲ್ಪ ರಿಪೇರಿ ಇರ್ತೈತೆ. ಬಟ್ ಜಾಸ್ತಿ ರಿಪೇರೀಸ್ ಇರಬಾರ್ದು, ಆ ಥರ ಬೈಕ್ ತೊಗೋರಿ. ಈ ಪಾಯಿಂಟ್ಸ್ ಎಲ್ಲ ಅರ್ಥ ಆಗೈತೆ ಅನ್ಕೊತಿದ್ದೀನಿ. ಅದಕ್ಕೆ ಒಂದು ಲೈಕ್ ಮಾಡಿ. ನಿಮಗೆ ಬೈಕ್ ಇಷ್ಟ ಆಗಿ ತೊಗೋಬೇಕು, ಲೈಕ್ ಪ್ರೈಸ್ ಎಲ್ಲ ಕರೆಕ್ಟ್ ಆಗುತ್ತೆ, ನಿನಗೆ ಅವ್ರಿಗೆ ಪ್ರೈಸ್ ಎಲ್ಲ ಸೂಟ್ ಆಗುತ್ತೆ, ನೀನು ತೊಗೋಬೇಕಂದ್ರೆ ಇವಾಗ ಡಾಕ್ಯುಮೆಂಟ್ಸು ಫಸ್ಟ್ ಬಂದು ಈ ನಂಬರ್ ಏನಿರೋದು, ಈ ನಂಬರ್ನ ಫೈನ್ ಐತೆ ಚೆಕ್ ಮಾಡಿರಿ. ಯಾಕಂದ್ರೆ ಗಾಡಿ ಮೇಲೆ ಜಾಸ್ತಿ ಫೈನ್ ಇರೋ ಚಾನ್ಸಸ್ ಇರುತ್ತೆ, ಜಾಸ್ತಿ ಜನ ಚೆಕ್ ಮಾಡಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್. ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂತಿದ್ದೀರ ಅಂದರೆ ಕಂಪಲ್ಸರಿ ಈ ನಂಬರ್ ಮೇಲೆ ಫೈನ್ಸ್ ಇದೆ ಇಲ್ಲ ನೋಡಿರಿ. ಅಂದರೆ ಟ್ರಾಫಿಕ್ ಚಲನ್ಸ್ ಇಲ್ಲ ಟ್ರಾಫಿಕ್ ಫೈನ್ಸ್ ಅದಾವೆಲ್ಲ ಚೆಕ್ ಮಾಡಿ. ನಿಮಗೆ ಹೆಂಗೆ ಚೆಕ್ ಮಾಡೋದು ಗೊತ್ತು ಅಂದರೆ ನಾನು ಅದು ಫುಲ್ ವೀಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋ ನೋಡಿ. ಬೈಕ್ ಮೇಲೆ ಚೆನ್ನಾಗಿ ಐತಲ್ಲ, ಯಾಕಂದರೆ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಈ ಬೈಕ್ ತಿರುಗಿದೆ ಅಂದರೆ ಜಾಸ್ತಿ ಫೈನ್ಸ್ ಬಿದ್ದಿರ್ತದೆ. ಯಾಕಂದರೆ ಬೆಂಗಳೂರಲ್ಲಿ CC ಕ್ಯಾಮ್ರಾಸ್ ಇರ್ತದೆ, ಆಮೇಲೆ ಟ್ರಾಫಿಕ್ ಪೊಲೀಸ್ ಅವರು ಫೋಟೋಸ್ ತೊಗೊಂಡು ಫೈನ್ ಆಗ್ತಿರ್ತದೆ. ಮತ್ತು ಫುಲ್ ಒಂದು 5,000 10,000ವರೆಗೆ ಇರ್ಬೋದು, ಹೆಂಗೆ ಗೊತ್ತಾಗಲ್ಲ. ಅದಕ್ಕೆ ಇದು ಇಂಪಾರ್ಟೆಂಟ್ ಪಾಯಿಂಟು. RC ಕಾರ್ಡ್ ಈ ಥರ ಇರ್ತದೆ, ನೋಡ್ಬೋದಲ್ಲ, ಕರ್ನಾಟಕ ಸ್ಟೇಟ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಬೈಕ್ ಇರ್ತದೆ. ಹಿಂದೆ ಈ ಥರ ಎಲ್ಲ ಡೀಟೇಲ್ಸ್ ಇರ್ತದೆ, ಸೊ ಬ್ಲರ್ ಮಾಡಿ ಇಡ್ತೀನಿ, ನೋಡ್ಕೋರಿ. ಈ ಥರ ರಿಜಿಸ್ಟ್ರೇಷನ್ ಇರ್ತದೆ. ಆಮೇಲೆ ಇದು ಫಸ್ಟ್ ಹ್ಯಾಂಡ್ ಬೈಕಲ್ಲ ಸೆಕೆಂಡ್ ಹ್ಯಾಂಡ್ ಬೈಕಾ ಅಂತ ನೋಡ್ಕೋರಿ. ಯಾಕಂದ್ರೆ ಅವ್ರು ಕೂಡ ಸೆಕೆಂಡ್ ಹ್ಯಾಂಡ್ ಬೈಕ್ ತಾನು ನಿಮ್ಮ ಥರ್ಡ್ ಹ್ಯಾಂಡ್ ಮಾಡ್ತಿರ್ಬೋದು, ಅವ್ರ ಆಧಾರ್ ಕೂಡ ಕೇಳಿ. ಆಮೇಲೆ RC ಕಾರ್ಡಲ್ಲಿ ನೋಡಿ ಅವ್ರ ಹೆಸರು ಮ್ಯಾಚ್ ಆಗುತ್ತಾ ಇಲ್ಲ ಅಂತ. ಯಾಕಂದ್ರೆ ಸ್ವಲ್ಪ ಜನ ಸೆಕೆಂಡ್ ಹ್ಯಾಂಡ್ ಬೈಕ್ ತಂದು ನಿಮಗೆ ಥರ್ಡ್ ಹ್ಯಾಂಡ್ ಬೈಕ್ ಮಾಡ್ತಿರ್ತಾರೆ. ರಿಜಿಸ್ಟ್ರೇಷನ್ ಕಾರ್ಡಲ್ಲಿ ಕಂಪಲ್ಸರಿ ಅವ್ರ ಹೆಸರು ಇರಲೇಬೇಕು. ನೀವು ಅವ್ರ ಆಧಾರ್ ಕಾರ್ಡ್ ಕೇಳಿ ಮ್ಯಾಚ್ ಮಾಡ್ಕೋರಿ, ಅವ್ರದ್ದಾ ಇಲ್ಲ ಈ ಗಾಡಿ ಅಂತೇಳಿ. ನೆಕ್ಸ್ಟ್ ಬಂದು ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು. ಜನ ಚೆಕ್ ಮಾಡಲ್ಲ, ಇನ್ಶೂರೆನ್ಸು ಕಂಪಲ್ಸರಿ ಇರಲೇಬೇಕು. ಯಾಕಂದ್ರೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದ್ರೆ ಮತ್ತೆ ನೀವು ಇಯರ್ಲಿ 2,000 ರೂಪೀಸ್ ಕಟ್ಟಬೇಕು. ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು. ಪೊಲೀಸ್ ಇಟ್ಕೊಂಡ್ರೆ ಕಂಪಲ್ಸರಿ ನೀವು ಇನ್ಶೂರೆನ್ಸ್ ಓಡಿಸ್ಲೇಬೇಕು. RC ಕಾರ್ಡ್, ಲೈಸೆನ್ಸ್, ಇನ್ಶೂರೆನ್ಸ್, ಪೊಲ್ಯೂಷನ್ ಕೂಡ ನೋಡಿಸ್ಬೇಕು. ಇನ್ಶೂರೆನ್ಸ್ ಕಂಪಲ್ಸರಿ ಇರಬೇಕು. ಅಕಸ್ಮಾತ್ ಎದಕ್ಕಂದರೆ ನೀವು ಅದು ಎಕ್ಸ್ಪೈರ್ ಆಯಿತು, ನೀವು 2,000 ರೂಪೀಸ್ ಕಟ್ಟಿ ಮತ್ತು ಇನ್ಶೂರೆನ್ಸ್ನ ರೆನ್ಯುವಲ್ ಮಾಡಬೇಕಾಗುತ್ತೆ. ಆಮೇಲೆ ಪೊಲ್ಯೂಷನ್ ಏನು ಜಸ್ಟ್ 60 ರೂಪೀಸ್ ಅಲ್ಲ 100 ರೂಪೀಸ್ ಅಲ್ಲ, ಲೈಕ್ ಪೊಲ್ಯೂಷನ್ ಏನು ಬಿಡಿ ಅಂತೆಲ್ಲ ಪೊಲ್ಯೂಷನ್ ಕಂಪಲ್ಸರಿ ಇರಬೇಕು. ಯಾಕಂದರೆ ಇಷ್ಟ ಅಂತ ಇರುತ್ತೆ ಬೈಕಿಗೆ. ಜಾಸ್ತಿ ಬೋರ್ ಅಲ್ಲ, ಜಾಸ್ತಿ ಏನಂಗೆ ಕೆಟ್ಟೋಗಿದ್ರೆ ಅಲ್ಲಿ ಗೊತ್ತಾಗ್ಬಿಡ್ತದೆ, ಪೊಲ್ಯೂಷನ್ ಮಾಡಿಸೋಕೆ ಗೊತ್ತಾಗ್ತದೆ ಈ ಬೈಕ್ ಯೂಸಬಲ್ ಅಲ್ಲ. ಇಲ್ಲಾಂದರೆ ಇಂಜಿನ್ನ ಕ್ಲೀನ್ ಮಾಡಿಸಿಲ್ಲ, ಬೋರ್ನ ತೈಸಿ ಒಂದು ಸಮಥಿಂಗ್ ಇರುತ್ತೆ ಪೊಲ್ಯೂಷನ್. ಆ 60 ರೂಪೀಸ್ 100 ರೂಪೀಸ್ ನನಗೆ ಗೊತ್ತು. ಬಟ್ ಪೊಲ್ಯೂಷನ್ ಇದೆ ಸರ್ಟಿಫಿಕೇಟ್ ಕರೆಕ್ಟ್, ಯಾಕಂದರೆ ನಿಮಗೆ ತೊಂದರೆ ಇರೋಲ್ಲ. ಆಮೇಲೆ ಬೈಕ್ ತಗೊಂಡ್ಮೇಲೆ ಪೊಲ್ಯೂಷನ್ ಮಾಡ್ಸೋಕೆ ಹೋದರೆ ಆವಾಗ ಪೊಲ್ಯೂಷನಲ್ಲಿ ಏನೋ ಜಾಸ್ತಿ ಬಂದರೆ ಮತ್ತು ಆಮೇಲೆ ನಿಮಗೆ ಕಷ್ಟ ಆಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರಬೇಕು. ಫಸ್ಟ್ ಬಂದು RC ಕಾರ್ಡು, ಸೆಕೆಂಡ್ ಬಂದು ಇನ್ಶೂರೆನ್ಸು, ಥರ್ಡ್ ಬಂದು ಪೊಲ್ಯೂಷನ್ ಕಂಪಲ್ಸರಿ ಇರಬೇಕು. ಆಮೇಲೆ ಫೋರ್ತ್ ಬಂದು ಕಂಪಲ್ಸರಿ ನೀವು ಬೈಕ್ ನಂಬರ್ನ ಚೆಕ್ ಮಾಡಿ ಟ್ರಾಫಿಕ್ ಚಲನ್ಸ್ ಐತಾ ಇಲ್ಲ ಅಂತೇಳಿ, ಇಲ್ಲಾಂದರೆ ನಿಮಗೆ ಕಷ್ಟ ಆಗ್ತದೆ. ಇಲ್ಲ ಜಾಸ್ತಿ ಅಮೌಂಟ್ ಏನಾರ 2,000 3,000 ಇಲ್ಲ 5,000 ಆ ಥರ ಎಲ್ಲ ಇದ್ದರೆ ಆಮೇಲೆ ನಿಮಗೆ ಕಟ್ಟಬೇಕಾಗುತ್ತೆ ನೀವು ಬೈಕ್ ಪರ್ಚೇಸ್ ಆದಮೇಲೆ. ಎಲ್ಲರೂ ನನ್ನೇ ನೋಡ್ತಾರೆ, ಹುಚ್ಚನ್ನ ಇವನ್ನ ದೌನ್ದಲ್ಲಿ ಮಾತಾಡ್ತಾರೆ, ರೋಡ್ ಮೇಲೆಲ್ಲ ನನ್ನೇ ನೋಡ್ತಿದಾರೆ. ಲೈಕ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನಾನು ಇಷ್ಟು ಕಷ್ಟ ಬಿದ್ದು ವಿಡಿಯೋ ಮಾಡ್ತಿದ್ದೀನಿ. ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೆಯೋಕೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ K34 ರೈಡರ್
ದಿಸ್ ಈಸ್ ರಂಜಿತ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.